ನಮಸ್ಕಾರ. ಇವತ್ತೊಂದು ದಿವಸ ನಾವೆಲ್ಲ ಸೇರಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಿರೋ ಒಂದು ಕಾರಣ, ನಮ್ಮ ರಾಜ್ಯದ ಧೀಮಂತ ನಾಯಕರು ಮತ್ತು ಹಿಂದುಳಿದ ವರ್ಗದ ಧೀಮಂತ ನಾಯಕರು BZ ಜಮೀರ್ ಅಹಮದ್ ಅವರಿಗೆ ಮತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಮೊನ್ನೆ ಆಗಿರುವಂಥ ನಮ್ಮ DK ಶಿವಕುಮಾರ್ ಸಾಹೇಬರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗೆ ಅವರ ಜೊತೆಯಲ್ಲಿ 13ರ ನಂತರ ನಮ್ಮ ಧೀಮಂತ ನಾಯಕರು ಮಾಸ್ ಲೀಡರ್ ಆದಂಥ ಅಲ್ಪಸಂಖ್ಯಾತರ ಲೀಡರ್ ಮತ್ತು ಹಿಂದುಳಿದ ವರ್ಗದ ನಮ್ಮ ಇವರು BZ ಜಮೀರ್ ಅಹಮದ್ ಅವರು ನಮ್ಮ ಒಂದು ಕೂಗು, ಅಲ್ಪಸಂಖ್ಯಾತರ ಒಂದು ಕೂಗಾಗಿ ಯಾವತ್ತು ನಮ್ಮ ಜೊತೆಗೆ ಸರ್ವತ್ತಿಗೂ ನಮ್ಮ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಯಾವುದೋ ಒಂದು ಇದ್ದಿದ್ರು ಕೂಡ ಸ್ಪಂದಿಸಿ ಸರ್ವತ್ತಿಗೂ ನಮ್ಮ ಒಂದು ಸಮಸ್ಯೆನ ಆಲಿಸುವಂಥ ಒಂದು ನಾಯಕರು. ಬಿಟ್ಟರೆ ಬೇರೆ ಎಲ್ಲ ಮುಸ್ಲಿಮ್ಸು ಲೀಡರ್ಗಳಿದ್ದಾರೆ, MLA ಇದ್ದಾರೆ, MPs ಇದ್ದಾರೆ. ಬಟ್ ಅವರು ಪಕ್ಷಕ್ಕೆ ಸೀಮಿತವಾದಂಥವ್ರು. ಅದು ಬಿಟ್ಟರೆ ನಮ್ಮ ಸಮುದಾಯದ, ನಮ್ಮ ಇಸ್ಲಾಂ ಧರ್ಮದ ಮತ್ತು ನಮ್ಮ ಹಿಂದುಳಿದ ವರ್ಗದ ಕೂಗಿಗೆ ಅವರು ಸ್ಪಂದಿಸುವಂಥ ಯಾವುದೇ ನಾಯಕ ಅಲ್ಲ. ಅವರು ಕೇವಲ ಅವರ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂಥ ನಾಯಕರುಗಳು. ಹಾಗಾಗಿ ಈ ಒಂದು BZ ಜಮೀರ್ ಅಹಮದ್ ಅವರು ನಮ್ಮ ಕರ್ನಾಟಕ ಬಿಟ್ಟರೆ ದೇಶಾದ್ಯಂತ ಒಂದು ಅವರು ಸ್ಟಾರ್ ಪ್ರಚಾರಕರಾಗಿ ಕಾಂಗ್ರೆಸ್ಸಿಗೆ ಒಂದು ವಿಟಮಿನ್ ಥರ ಇದೆ ಅವರು. ಯಾಕಂದರೆ ಅವರು ಇಲ್ಲ ಅಂದರೆ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗೋದಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಮೊನ್ನೆ ತಾನೇ ಅವರಿಗೆ ಒಂದು ಯಾವುದೋ ಒಂದು ಆಡಿಯೋ ಕ್ಲಿಪ್ನ ಮೂಲಕ ಷಡ್ಯಂತ್ರದಿಂದ ಅವರಿಗೆ ಕಡೆಗಣಿಸಬೇಕು, ಅವ್ರು ಮುಗಿಸ್ಬೇಕು ಅನ್ನೋವಂಥ ಹೊನ್ನಾರ ಮಾಡ್ತಿದ್ದಾರೆ. ಅದು ನಿಮ್ಮ ಕನಸು. ಯಾಕಂದರೆ ಇರುವಂಥ ಎಲ್ಲ ಹಿಂದುಳಿದ ವರ್ಗದವರು, ಎಲ್ಲ ಜಾತಿ ಧರ್ಮದವರು ಅವರ ಹಿಂಬಾಲಿಕರಿದ್ದಾರೆ, ಕೋಟ್ಯಾಂತರ ಅವರ ಅಭಿಮಾನಿಗಳಿದ್ದಾರೆ. ನೀವು ಅವ್ರನ್ನ ಏನು ಮುಗಿಸೋಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ. ನೀವು ತೋಡಿರುವಂಥ ಹಳ್ಳದಲ್ಲಿ ತಾವೇ ಬೀಳ್ತೀರಾ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಸಾಹೇಬ್ರೆ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ನೀವು BZ ಜಮೀರ್ ಅಹಮದ್ ಅವರ 2ನೇ ಪಟ್ಟಿಯಲ್ಲಿ ಹೆಸರು ಬರಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮತ್ತೆ ಬರುವಂಥ ದಿನಗಳಲ್ಲಿ ಯಾವುದೇ ಹೋರಾಟಕ್ಕೂ ನಾವು ಸೀಮಿತವಾಗದಿ, ನಮ್ಮ ಪ್ರಾಣ ಬೇಕಾದರೂ ನಾವು ತ್ಯಾಗ ಮಾಡೋಕ್ಕೂ ಸೀಮಿತವಾಗದಿ. ಆಡಿಯೋದಲ್ಲಿ ನೋಡಿ, ಈಗ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಪ್ರಶ್ನೆ ಕೇಳಿದ್ದೀರ ನೀವು. ನಾವು ಅಕಸ್ಮಾತ್ ಆ ಆಡಿಯೋದಲ್ಲಿ ಇದ್ದಿದ್ರೆ BZ ಜಮೀರ್ ಅಹಮದ್ ಅವರಾಗಲಿ ಯಾರೇ ಆಗಲಿ ನಮಗೆ ಫಂಡಿಂಗ್ ಮಾಡಿದರೆ ಕಾಂಗ್ರೆಸ್ ಇಲ್ಲಿ 20,000 ಲೀಡಿಂದ ಸೋಲ್ತಿತ್ತು. ಕೇಳಕ್ಕೆ ಚಾನ್ಸ್ ಇದ್ದಿಲ್ಲ. ಯಾಕಂದರೆ ಇಲ್ಲಿ ಏನು ಮಾಡೋಕ್ಕಿಲ್ಲ. ನಮ್ಮ ಒಂದು ಅಭಿಮಾನಿಗಳು ನಮಗೆ ಓಟ್ ಹಾಕಿದ್ರೆ ಹೊರತು ನಾವೇ ಹಣ ಹಂಚಿ, ಹೆಂಡ ಹಂಚಿ, ಬಟ್ಟೆ ಹಂಚಿ, ಸೀರೆ ಹಂಚಿ ಏನು ನಾವೆಲ್ಲಿ ಇದು ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಒಂದು ಸ್ವಂತ ನಮ್ಮ ಮೇಲೆ ಅಭಿಮಾನ ಇಟ್ಟು ನಮಗೆ ಓಟ್ ಹಾಕಿರೋದು ಹೊರತು ನಾವು ಅಕಸ್ಮಾತ್ ದುಡ್ಡು ಹಂಚಿದ್ರೆ 20,000 ಲೀಡಿಂದ ಕಾಂಗ್ರೆಸ್ ಇಲ್ಲಿ ಸೋಲೋದು. ಇಲ್ಲ, ಸಚಿವ ಸ್ಥಾನ ಇಲ್ಲ. ಹೌದು, ಲಿಸ್ಟ್ ಇಲ್ಲ, ಕೊಡಬೇಕು, ಮಾಡಲೇಬೇಕು. ಯಾಕಂದ್ರೆ ಇರುವಂತ ಎಲ್ಲ ನಮ್ಮ ಮುಸ್ಲಿಮ್ಸ್ ನಾಯಕರು MLAಗಳು ಇದಾರಲ್ಲ, ಅವರು ಅವ್ರದೇ ಆದಂಥ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ. ಇವರು ಪ್ರತಿ ಕರ್ನಾಟಕ ರಾಜ್ಯದಂತ ಎಲ್ಲ ಒಂದು ಶೋಷಿತ ವರ್ಗದವ್ರನ್ನ ಎಲ್ಲ ಒಬ್ಬ ನೋವಿಂದ ಯಾವುದೇ ಒಂದು ಹೋಗ್ಲಿ, ನೀವು ನೋಡಿದ್ರೆ ಮಾಧ್ಯಮದಲ್ಲಿ ಯಾವ ಒಂದು ಸಮಾಜದವ್ರು ಹೋದ್ರು ಕೂಡ ಅವರಿಗೆ ಸ್ಪಂದಿಸಿ ಅವರ ನೋವನ್ನು ಆಲೈಸಿ ಅವರಿಗೆ ತನ್ನ ಜೋಬಿಂದ ತೆಗೆದು ಅವರನ್ನ ಕಷ್ಟ ಸುಖನ ಆಲೈಸಿ ಕಳಿಸುವಂತ ಒಬ್ಬ ಧೀಮಂತ ನಾಯಕ. ಅವರು ಅವರ ಒಂದು ಬೆಳವಣಿಗೆನ ಸಹಿಸಲಾರದೆ ಕೆಲವೊಬ್ರು ಅವರನ್ನ, ನಮ್ಮ ನಾಯಕರನ್ನ ಮೆಟ್ಲು ಮಾಡ್ಕೊಂಡು ಮಹಾನಾಯಕರು ಹೋಗೋಕ್ಕೋಸ್ಕರ ಇಲ್ಲಿ ಬಿಲ್ಡಪ್ ಕೊಟ್ಟು ಹೋಗಿದ್ದಾರೆ. ಇಲ್ಲಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಏನು ಮಾಡಿ ಹೋಗಿದ್ದೀರೋ ಅದೇ ಹಳ್ಳಕ್ಕೆ ನೀವು ಬಿದ್ದಿದ್ದೀರಾ. ಆದರೆ BZ ಜಮೀರ್ ಅಹಮದ್ ಅವರ ಹಿಂಬಗೆಗೆ ಎಲ್ಲ ಬೆನ್ನು ಈ ಕರ್ನಾಟಕದ ಕೋಟ್ಯಾದ ಗಂಟಲೆ ಜನಗಳಿದ್ದಾರೆ. ನಿಮ್ಮ ಹಿಂದೆ ನಿಮ್ಮ ಸಮಾಧಾನ ಇಲ್ಲ. ನೀವು ಈ ಒಂದು ಷಡ್ಯಂತ್ರ ಮಾಡಲಿ, ಈ ಷಡ್ಯಂತ್ರದಲ್ಲಿ ನೀವು ಪಾಲ್ಗೊಂಡಿದ್ದೀರಾ ಅಂತ ನಮಗೆಲ್ಲ ಅನುಮಾನನೂ ಇದೆ. ಖಂಡಿತ ನೀವು ಮಾಡಿದ್ದೀರಾ. ಅದಕ್ಕೆ ಬರುವಂಥ 28ರ ಎಲೆಕ್ಷನ್ ನಿಮಗೆ ತಕ್ಕ ಪಾಠ ಕಲಿಸ್ತೇವೆ. ಎಲ್ಲ ಇದ್ದಾರೆ, ಅವರಿಗೆಲ್ಲ ನಮ್ಮ ಹೆಸರು ಗೊತ್ತಾಗುತ್ತೆ. ಇಲ್ಲಿ ಬಂದು ಎಲ್ಲ ದೊಡ್ಡ ಬಿಲ್ಡಪ್ ಕೊಟ್ಟು ಇಲ್ಲಿ ನೋಡಿ, ಈಗ ಇಲ್ಲಿ ಬಂದು ಹೋಗಿದ್ದಾರೆ. ಅವರವರ ಕ್ಷೇತ್ರದಲ್ಲಿ ಅವರವರ ಒಂದು ಇದರಲ್ಲಿ ನಾವು ಅವ್ರು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದು ನಾನು ಅದು ಮಾಡಿದೀವಿ, ನಾವು ಇದು ಮಾಡಿದ್ದೀವಿ, ನಾವು ಫಿಲಿಸ್ತೀನ್ ನಾವು ಸಪೋರ್ಟ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರದ್ದೇ ಸರ್ಕಾರ ಇದ್ದಾಗೆ ನಾವು ಫೋನ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗೆ ಒಬ್ಬ ಮೀಲಾದ್ ಕಮಿಟಿಯಲ್ಲಿ TV9 ನೀವೆಲ್ಲದಿದ್ದೀರಾ, ಯಾವನೋ ನಮ್ಮನೆ ಒಬ್ಬನು ಒಂದು ಬ್ಯಾಡ್ಜ್ನ ಫಿಲಿಸ್ತೀನ್ ಅವನಿಗೆ ಗೊತ್ತಿಲ್ಲ, ಅವನಿಗೆ ಅರಿವಿಲ್ಲ ಅದ್ರ ಬಗ್ಗೆ, ಹಾಕೊಂಡಿರೋದನ್ನ ಝೂಮ್ ಮಾಡಿ ಹಾಕಿರೋದು. ಅದಕ್ಕೆ ಒಂದು 48 ಜನಕ್ಕೆ ಕೇಸ್ ಆಗಿದೆ. ಎಲ್ಲೋಗಿದ್ರಿ ಸಮೀ ನೀವು ಅವಾಗ? ಯಾಕೆ ಫಿಲಿಸ್ತೀನ್ ಬಗ್ಗೆ ಮಾತಾಡಿ ಇಲ್ಲಿ ಭಾಷಣ ಬೀದು ಹೋಗ್ತೀರಾ? ಯಾಕೆ ನಮ್ಮ ಮುಸ್ಲಿಮ್ಸ್ ಯುವಕರನ್ನ ಇವತ್ತು ಅವ್ರ ಸ್ಟೂಡೆಂಟು ಅವರ ವಿದ್ಯಾಭ್ಯಾಸ ಹಾಳಾಗಿದೆ.
ಯಾಕೆ ನೀವು 4% ನಮ್ಮ ರಿಸರ್ವೇಷನ್ SR ಇವರು ಬಸವರಾಜ ಬೊಮ್ಮಾಯಿ ಇದ್ದಾಗೆ ತೆಗೆದ್ರಲ್ಲ, ಏನು ಬಾಯಾಗಿ ಏನು ಕಡು ಬಿಟ್ಕೊಂಡಿದ್ದೀರಾ? ನಿಮಗೆ ದಮ್ಮಿಲ್ವಾ? ಇಲ್ಲಿ ಮಾತಾಡೋಕೆ ದಮ್ಮಿದೆಯಾ? ಯಾಕಂದರೆ ನಮ್ಮ ಸಮುದಾಯ ಅವ್ರದನ್ನ ತುಳಿದು ಒಬ್ಬ ನಮ್ಮ ಧೀಮಂತ ನಾಯಕರನ್ನ ಮೆಟ್ಲು ಮಾಡ್ಕೊಂಡು ಹತ್ತಿ ಮಾಸ್ ಲೀಡರ್ ಆಗಿ ನೋಡ್ತೀರಾ? ಇದು ನಿಮ್ಮ ಹಗಲ್ಗನಸ್ಸು. ನೀವು ಯಾವುದೇ ಕಾರಣಕ್ಕೆ ಇದರ ಸಕ್ಸಸ್ ಕಾಣಲ್ಲ. ಬರುವಂಥ 28 ಎಲೆಕ್ಷನ್ಲಿ ನಾನು ಹೇಳ್ತೀನಿ, ಈ ಕರ್ನಾಟಕ ರಾಜ್ಯದಲ್ಲಿ ನೀವು ಧೂಳು ಪಟ್ಟಿ ಹಾಕ್ತೀರಿ. ನೀವು ಟಿಕೆಟ್ ಅಲ್ಲ, ನಮಗೆ ನಮ್ಮ ಜಮೀರ್ ಅಹಮದ್ ಅವರಿಗೆ DCM ಸ್ಥಾನ ಕೊಡಬೇಕು, ಒಳ್ಳೆ ಸ್ಥಾನಮಾನ ಕೊಡಬೇಕು. ಇಲ್ಲದಲ್ಲಿ ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ತನ್ನ ಕಾಲಿಗೆ ತಾನೇ ಕೊಡ್ಲಿ ಹಾಕೋಣ ಕೆಲಸ ಮಾಡಿದೆ. ಈಗ ನಾಯಕರಾದಂತಹ ಜಮೀರ್ ಅಹಮದ್ ಖಾನ್ ಇದು ಕೇವಲ ಮುಸಲ್ಮಾನರಿಗೆಲ್ಲ ಎಲ್ಲ ಜಾತಿ ಜನಾಂಗದವರಿಗೆ ನಾಯಕರಾಗಿದ್ದಾರೆ. ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ರಾಷ್ಟ್ರದಲ್ಲಿ ಅವರು ಒಂದು ವರ್ಚಸ್ಸಿರುವಂಥ ನಾಯಕರು. ಈ ಎಲ್ಲ ಬೆಳವಣಿಗೆ ಆಗ್ತಾ ಇರೋದು ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಏನು ನಡೀತು ಅದರಲ್ಲಿ ಮುಖ್ಯವಾಗಿ ಅವರು ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟಿಗೆ, ಯಾಕಂದರೆ 85,000 ಇಲ್ಲಿ ವೋಟರ್ಸ್ ಇದ್ದಾರೆ, ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕಂತ ಏನು ಕೂಗು ಅವ್ರು ಕೇಳಿದ್ರು ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾ ಇರೋದು. ಯಾಕಂತ ಹೇಳಿದರೆ ಈಗ ಮುಂದೆ ಬರುವ 28 ಚುನಾವಣೆಯಲ್ಲೂ ಕೂಡ ಎಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಮತ್ತೆ ಅವರು ಕೇಳಿ ಈ ಬಾರಿ ಮತ್ತೆ ಮುಸ್ಲಿಂ ಸಮುದಾಯದವರು ಇಲ್ಲಿಗೆ ಬರ್ತಾರಂತ ಹೇಳಿ ಅವರಿಗೆ ಅಲ್ಲದೆ ನಮ್ಮ ಜಬ್ಬರ್ ಸಾಹೇಬರು ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದು ಅವ್ರಿಗೂ ಉಚ್ಚಾಟನೆ ಮಾಡಿದ್ದಾರೆ. ಈಗ ನಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಒಂದು ಸಮಾಜಕ್ಕೆ ಟಿಕೆಟ್ ಕೇಳೋದಕ್ಕೂ ಕೂಡ ನಮಗೂ ಕೂಡ ಉಚ್ಚಾಟನೆ ಮಾಡಿದ್ದಾರೆ. ಯಾಕೆ ಸ್ವಾಮಿ ಟಿಕೆಟ್ ಕೇಳೋದು ತಪ್ಪ? ನಾವು ನಮ್ಮ ಸಂವಿಧಾನದಲ್ಲಿದೆ, ಯಾರು ಬೇಕಾದರೂ ಅಭ್ಯರ್ಥಿ ಆಗ್ಬೋದು, ಯಾರು ಬೇಕಾದರೂ ಗೆಲ್ಬೋದು ಅಂತ. 85,000 ಮತಗಳಿದ್ದು ನಾವು ಟಿಕೆಟ್ ಕೇಳಿದ್ದು ತಪ್ಪಾಗಿ ಎಲ್ಲರಿಗೂ ಉಚ್ಚಾಟನೆ ಮಾಡ್ತಾರಂದರೆ ಮುಂದಿನ ದಿನಗಳಲ್ಲಿ ಯಾರು ಕೇಳಲೇಬಾರ್ದು ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಏನು DCM ಪಟ್ಟ ಅವ್ರು ಕೊಡಲಿಲ್ಲ, ಮುಂದಿನ ದಿನಗಳಲ್ಲಿ ಏನು ನೆಕ್ಸ್ಟ್ ಇದಿದೆ ಅದರಲ್ಲಿ ಏನಾದರೂ DCM ಅವ್ರು ಕೊಡಲಿಲ್ಲ ಅಂತ ಹೇಳಿದರೆ ಇದೇ ದಾವಣಗೆರೆಯಿಂದ ಬೆಂಗಳೂರು ಮಠ ನಾವು ಕಾಡ್ನಾಡಿಗೆ ಜಾಥಾ ಮಾಡ್ತೀವಿ. ಯಾಕಂತೇಳಿದರೆ ಇದು ಇಲ್ಲಿಗೆ ಮುಗ್ದೆಯಲ್ಲ, ಅವರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದಾರಂತಂದರೆ ದಾವಣಗೆರೆ ಜನ ಮತ್ತೆಲ್ಲ ನಮ್ಮ ಸಮುದಾಯದವರು ದಾವಣಗೆರೆಯಿಂದ ಬೆಂಗಳೂರು ಮಠ ಕಾಲ್ನಡಿಗೆ ಜಾಥಾ ಮಾಡಿ ಬೆಂಗಳೂರಿಗೆ ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ಅವರಿಗೆ DCM ಸ್ಥಾನ ಕೊಡೋ ಮಟ್ಟನೂ ಅಹೋರಾತ್ರಿ ಧರಣಿಗೂ ಕೂಡ ಮಾಡ್ತೀವಿ ಅಂತ ಈ ನಮ್ಮ ದಾವಣಗೆರೆಯಿಂದ ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಸರ್. JDSನವನು ಆದರೂ ಕೂಡ ಪಕ್ಷಾತೀತವಾಗಿ ಅಭಿಮಾನಿಗಳಿಗೆ ಹೊಂದಿರತಕ್ಕಂಥ ಜಮೀರ್ ಅಹಮದ್ ಖಾನ್ರವರು ಇವತ್ತು ಈ ರಾಜ್ಯದಲ್ಲಿ 95% ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾವೆ. ಆ ಕಾರಣಕ್ಕಾಗಿ ಒಬ್ಬ ಮುಸ್ಲಿಂ ಸಮುದಾಯದವನಾಗಿ ಇವತ್ತು ನ್ಯಾಯ ಕೇಳಲಿಕ್ಕೆ ಬಂದಿದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಜಮೀರ್ ಅಹಮದ್ ಖಾನ್ರವರು, ಅಜೀಜ್ ಸೇಠ್ ಅವರು, CK ಜಾಫರ್ ಶರೀಫ್ರವರು, ನೀರ್ ನಜೀರ್ ಸಾಬ್ರವರು, ಕಮ್ರುಲ್ ಇಸ್ಲಾಂ ನಂತರ ನಮ್ಮ ಸಮುದಾಯದಲ್ಲಿ ದಕ್ಷಿಣ ಭಾರತದಲ್ಲಿ ಜನನಾಯಕರಾಗಿ ಹೊರಹೊಮ್ಮಿದ್ದಾರೆ. ಯಾವ ಕಾರಣಕ್ಕೂ ಅವ್ರಿಗೆ ಈ ಸತಿ ಉಪಮುಖ್ಯಮಂತ್ರಿ ಮಾಡದೇ ಇದ್ದರೆ ಕಾಂಗ್ರೆಸ್ ಪಕ್ಷ 28ಕ್ಕೆ ಇದನ್ನು ಅನುಭವಿಸುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ.